ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನಗೂ ಸ್ವಲ್ಪ ಸಮಾಧಾನ ಖುಷಿ ಎರಡೂ ಕೂಡ ಇದೆ. ಏನಕ್ಕಪ್ಪ ಅಂತಂದರೆ ನಾನು ಹೇಳಿದೆ ಈ ಥರ ನನಗೆ ಸ್ವಲ್ಪ ಯಾಕೋ ಹೆಲ್ತ್ ಸರಿ ಇಲ್ಲ, ಪ್ರಾಬ್ಲಮ್ ಆಗಿದೆ, ಈ ಥರ ಬ್ಲಡ್ ಚೆಕಪ್ ಕೊಟ್ಟಿದ್ದೀನಿ, ಏನೋ ಹೇಳಿದ್ರು ಡಾಕ್ಟ್ರು ಅಂತ ಹೇಳ್ತಿದ್ದಲ್ಲ, ಅದು ಇವಾಗ ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು. ನನಗೆ ತುಂಬ ಹುಷಾರಿರಲಿಲ್ಲ. ನಾನು ದೇವಸ್ಥಾನ ಹೋಗಿದ್ದು ಬಂದಮೇಲೆ, ಧರ್ಮಸ್ಥಳ ಹೋಗಿದ್ದು ಬಂದಮೇಲೆ ಇದಕ್ಕಿದಂಗೆ ತುಂಬಾ ಸುಸ್ತಾಗೋದು, ಬೇವ್ರೋದು, ಮತ್ತು ನಾಲ್ಗೆ ಎಲ್ಲ ಒಣಗ್ದಂಗೆ ಆಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಪುಟ ಆಟೋ ಬುಕ್ ಮಾಡಿದ ಆ ಥರ ಆಗ್ತಾಯಿತ್ತು. ನನಗೆ ಸಿಕ್ಕಾಪಟ್ಟೆ ಒಂಥರ ಹೆಂಗೆ ಅಂದರೆ ಒಂಥರ ನನಗೆ ಹೆಂಗೆಂಗೋ ಆಗ್ತಾ ಇರೋದು ಮನಸ್ಸಿಗೆಲ್ಲ. ಏನಾಯಿತು ಅಂತ ನನಗೆ ಒಂದಿಷ್ಟು ಕನ್ಫ್ಯೂಸ್ ಆಗಬೇಕು, ಆ ರೀತಿ ಆಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಒಂದು 2-3 ದಿನ ನೋಡಿದೆ, ಮೆಡಿಷನ್ ತಗೊಂಡೆ. ಯಾವುದು ಮತ್ತು ನಾನು ಒಂದು ದಿನ ಮೆಡಿಷನ್ ತಪ್ಪಿಸಿದೆ. ನಾನು ರೆಗ್ಯುಲರಾಗಿ ತಗೊಳ್ತೀನಲ್ಲ, ಹಾರ್ಮೋನ್ಸ್ ಮತ್ತು ಮೋಸ್ಟ್ಲಿ ಅದರಿಂದ ಸ್ವಲ್ಪ ಏರುಪೇರು ಆಗಿರ್ಬೋದು ಅಂತಲೂ ಕೂಡ ಅಂದ್ಕೊಂಡೆ. ಆಮೇಲೆ ನನಗೆ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಹತ್ರ ತೋರಿಸೋಣ ಅಂತಂದ್ಬಿಟ್ಟು ಹೋದಾಗ ಬ್ಲಡ್ ಚೆಕ್ ಮಾಡಿದ್ರು. ಮಾಮೂಲಿ ಶುಗರ್ ಎಲ್ಲ ಟೆಸ್ಟ್ ಮಾಡ್ತಾರಲ್ಲ, ಮೊದಲು ಅವ್ರು ಜ್ವರ ಇದೆಯಾ ಏನು ಅಂತ ನೋಡಿದ್ರು. ಜ್ವರ ಯಾವುದೂ ಇರಲಿಲ್ಲ. ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಶುಗರ್ ಟೆಸ್ಟ್ ಮಾಡಿದ್ರು. ಇಲ್ಲಿ ಸ್ವಲ್ಪ ಬೆರಳಲ್ಲಿ ಚುಚ್ಚಿಬಿಟ್ಟು ಅದರ ಹಂಗೇನೆ ಮಿಷಿನ್ ಇರುತ್ತಲ್ಲ ಅದರಲ್ಲಿ ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ ಅಲ್ಲಿ ಸ್ವಲ್ಪ ಜಾಸ್ತಿ ತೋರಿದ್ಮೇಲೆ ಅವರು ಅಲ್ಲೇ ಮತ್ತು ಈ ಜಾಗ ಬ್ಲಡ್ ತಗೊಂಡು ಅಲ್ಲೇ ಕೊಲೆಸ್ಟ್ರಾಲು, ಬ್ಲಡ್ಡು ಮತ್ತು 3 ತಿಂಗಳಿಂದ ಶುಗರ್ ಲೆವೆಲ್ ಯಾವ ಥರ ಇದೆ ಅನ್ನೋದು ನೋಡಬೇಕು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸಿದ್ರು. 1 ಅವರ್ ಕಾಯಿರಿ, ಇಲ್ಲೇ ರಿಪೋರ್ಟ್ ಬರುತ್ತೆ, ಒಟ್ಟಿಗೆ ತಿಳ್ಕೊಂಡೋಗಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು 1 ಅವರ್ ಕಾದು ಡಾಕ್ಟ್ರು ತೋರಿಸ್ತೀವಿ. ಅವರು ಹೇಳಿದ್ರು, ಅದು ದಿಢೀರ್ ಅಂತ ಹೇಳ್ತಿರಲ್ಲ, ಯಾಕಕ್ಕ ಯೋಚನೆ ಮಾಡ್ತಿದ್ದೀರಾ ಅಂದರೆ, ನಮ್ಗೆ ಗೊತ್ತಿರೋ ಡಾಕ್ಟ್ರು, ಯಾಕಕ್ಕ ಯೋಚನೆ ಮಾಡ್ತಿದ್ದೀರಾ, ಏನಾಯಿತು, ಯಾಕೆ ಇಷ್ಟೊಂದು ಇದಾಗಿದ್ದೀರಾ ಅಂತೆಲ್ಲ ಕೇಳಿದ್ರು. ನನಗೆ ಅವಾಗಲೇ ಗಾಬರಿ, ಏನಪ್ಪ ಆಯಿತು ನನಗೆ, ಯಾಕೆ ಈ ಥರ ಆಯಿತು, ಏನಾಗಿರ್ಬೋದು ಅಂಥೇಳಿ. ಆಗ ಅವ್ರು ಹೇಳಿದ್ರು, ಏನು ಭಯ ಪಟ್ಕೊಳ್ಳೋದಿಲ್ಲ, ಮತ್ತು ಅದು ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ, ಬಾರ್ಡರ್ ಲೈನಲ್ಲಿದೆ ಅಂಥೇಳಿ ಬಂತು. ಬಾರ್ಡರ್ ಲೈನಲ್ಲಿದೆ ಅಂತಂದಮೇಲೆ ಬಾರ್ಡರ್ ಲೈನ್ ದಾಟೋದೇನು ಮಹಾ ದೊಡ್ಡ ವಿಷಯನೇ ಅಲ್ಲ ಅನ್ನೋ ನನಗೆ ಮನಸ್ಸು ಸಿಕ್ಕಾಬಟ್ಟೆ ಬೇಜಾರಾಯಿತು. ಏನಕ್ಕೆ ಬೇಜಾರಾಯಿತು ಅಂತಂದರೆ, ಈಗ ಈ ವಯಸ್ಸಲ್ಲಿ ಶುಗರ್ ಅಂತಂದರೆ ಏನು, ಇವಾಗ ಆಲ್ರೆಡಿ ನಾನು ಮೆಡಿಷನ್ ತಗೊಳ್ತಾ ಇದ್ದೀನಿ. ನನಗೆ ಹೆಲ್ತ್ ಸರಿ ಇಲ್ಲದೆ ಇರೋ ಕಾರಣ ನಾನು ರೆಗ್ಯುಲರಾಗಿ ಮೆಡಿಷನ್ ತಗೊಳ್ಳೇಬೇಕು, ನಿಲ್ಲಿಸೋ ಹಾಗೆ ಇಲ್ಲ ನಾನು. ಅಂಥದ್ರಲ್ಲಿ ನಾನು ಇವಾಗ ಮತ್ತೆ ಇದೇನಾದ್ರು ಬಂತು ಅಂದರೆ ಹೆಂಗಪ್ಪ ನಾನು ಮೇಂಟೈನ್ ಮಾಡಲಿ. ಮತ್ತು ಅದರಲ್ಲಿ ನನ್ನ ಮಗಳು ಬೇರೆ ಪ್ರೆಗ್ನೆಂಟ್ ಇದ್ದಾಳೆ, ಇನ್ನೇನು ಡೆಲಿವರಿ ಆಗೋ ಟೈಮು. ಅಂಥದ್ರಲ್ಲಿ ನಾನು ಅದು ಇದು ಹುಷಾರಿಲ್ಲ ಅಂದ್ಕೊಂಡು ಕೂತ್ಕೊಂಡ್ರೆ ಯಾರು ನೋಡ್ತಾರೆ ಅನ್ನೋಷ್ಟು ಸಿಕ್ಕಾಬಟ್ಟೆ ಭಯ ಕೂಡ ಆಯಿತು, ಚಿಂತೆ ಕೂಡ ಆಯಿತು. ನಾನು ನೋಡೋಣ, ಅವ್ರು ಹೇಳಿದ್ರು ಬಾರ್ಡರ್ ಲೈನಲ್ಲಿದೆ, ಈ ಥರನೇ ಅಂದರೆ ಸುಸ್ತಾಗೋದು, ಕೈಕಾಲು ಉರಿಯೋದು, ತಲೆ ಸುತ್ತು ಬರೋದು, ಮತ್ತು ಈ ಥರ ಎಲ್ಲ ಆಗೋದ್ರಿಂದ ನೀವು ಮೆಡಿಷನ್ ತಗೊಳ್ತೀನಿ ಅಂದರೆ ತೊಗೋಬೋದು, ನೋಡಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಇನ್ನೊಂದು ಹೇಳಿದ್ರು, ಡಯಟ್ ಪ್ಲ್ಯಾನ್ ಹೇಳ್ತೀವಿ, ನೀವು ಆ ಥರ ಡಯಟ್ ಮಾಡಿದ್ರೆ ಸ್ವಲ್ಪ ಬಾರ್ಡರ್ ಲೈನ್ ದಾಟಕ್ಕೆ ಬಿಡಬೇಡಿ, ಹೀಗೆ ಇಟ್ಕೊಳ್ಳಿ ಅಂತ ಕೂಡ ಹೇಳಿದ್ರು. ಅವ್ರು ಎರಡೇ ಹೇಳಿದ್ಮೇಲೆ ನಾನು ಸ್ವಲ್ಪ ಡಯಟ್ ಮಾಡ್ತೀನಿ, ಮೆಡಿಷನ್ ಏನು ಬೇಡ ಸರ್ ನನಗೆ. ನಾನು ಇತ್ತೀಚೆಗೆ ಸ್ವಲ್ಪ ಸ್ವೀಟು ಮತ್ತು ಹಲಸು ಮತ್ತು ಮಾವಿನ ಹಣ್ಣು ಎಲ್ಲ ತಿಂದಿದ್ದೀನಿ ಅಲ್ವಾ, ಮತ್ತು ಈ ಥರ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಸ್ವಲ್ಪ ಡಯಟ್ ಫಾಲೋ ಮಾಡಿದೆ. ಒಂದು ವಾರ ಕರೆಕ್ಟಾಗಿ ಡಯಟ್ ಫಾಲೋ ಮಾಡಿದೆ ನಾನು. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಯಾವ ಥರ ಡಯಟ್ ಫಾಲೋ ಮಾಡಬೇಕು ಅದನ್ನು ಮಾಡ್ಕೊಂಡು ಬಂದು ಸುನಿಲ್ ಇದ್ರಲ್ಲ, ಇಲ್ಲ ತೋರಿಸ್ತೀನಿ ನಾನು ಡಾಕ್ಟ್ರಿಗೆ ಅಂದ್ಬಿಟ್ಟು ನನಗೆ ಹಾರ್ಮೋನ್ಸು ಮತ್ತು ಶುಗರು ಅವ್ರು ಸ್ಪೆಷಲಿಸ್ಟು. ನಾನು ತೋರುವಂಥ ಡಾಕ್ಟ್ರು ಸ್ಪೆಷಲಿಸ್ಟ್ ಅವರು, ಹಾರ್ಮೋನ್ಸ್ಗೆ ಮತ್ತು ಶುಗರ್ ಇದಕ್ಕೇ ಅವರು ಸ್ಪೆಷಲಿಸ್ಟು. ಸರಿ ಅಲ್ಲಿಗೆ ಹೋಗಿ ಸರಿ ಚೆಕಪ್ ಮಾಡಿಸ್ಕೊಬರೋಣ ಅಂದಮೇಲೆ ಅವರು ಇಡೀ ಆಲ್ ಬಾಡಿಲಿ ಯಾವುದೆಲ್ಲ ಚೆಕಪ್ ಮಾಡಿಸ್ಬೇಕು ಅದಕ್ಕೆ ಬರೀತಾರೆ. ಸರಿ ಅಂಥೇಳಿ ಅವರು ಬರೆದ ಮೇಲೆ ಸುನಿಲ್ ಅವತ್ತು ಹೋದರು, ರಜಾ ಮುಗೀತಲ್ವ ಪಾಪ ಹೋದರು. ಮತ್ತು ಅದರ ನಾಳೆಗೆ ಹೋಗ್ಬಿಟ್ಟು ನಾನು ರಿಪೋರ್ಟ್ ಇಸ್ಕೊಂಡು ಬಂದೆ. ಮತ್ತು ಸಂಜೆ ಡಾಕ್ಟ್ರು ಬರ್ತಾರೆ ಅಂದರು. ಹೋಗಿ ಅದನ್ನು ತೋರಿಸೋ ಗಂಟ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲದೇ ಇರೋ ಕಾರಣ ಹೋಗಿ ತೋರಿದೆ. ಏನು ಅವರು ಹೇಳ್ತಿದ್ದಾರೆ, ಏನಕ್ಕೆ ಮೇಡಮ್ ಇಷ್ಟೊಂದು ಗಾಬರಿಯಾಗಿದ್ದೀರಾ, ಭಯ ಪಟ್ಟಿದ್ದೀರಾ, ಏನಾಗಿದೆ, ಯಾಕೆ ನೀವು ಇಷ್ಟೊಂದು ಗಾಬರಿಯಾಗಿದ್ದೀರಾ? ಅವ್ರು ಹೇಳಿದ್ರು, ನಿಮ್ಮ ಏಜ್ಗೆ ಗರ್ಭಕೋಶ ತೆಗೆಸ್ಕೊಂಡು 2 ನ್ಯೂಟ್ರಿಯೆಂಟ್ ಕೂಡ ತೆಗೆಸ್ಕೊಂಡ್ರು, ನೀವು ಈಗಿದ್ದೀರ ಅಂದರೆ ನೀವು ಗ್ರೇಟ್, ನಿಜ ಗ್ರೇಟ್. ನೀವು ಇಲ್ಲ ಅಂದರೆ ತುಂಬ ದಪ್ಪ ಆಗೋದು, ಬ್ಲ್ಯಾಕ್ ಆಗೋದು, ಇನ್ನೂ ವಿಚಿತ್ರ ಏನೇನೋ ಆಗ್ತಿತ್ತು. ನೀವು ಇಷ್ಟು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ, ಅದು ನೋಡೋದು ನನಗೆ ಖುಷಿ ಆಗುತ್ತೆ. ಏನಕ್ಕೆ ಇಷ್ಟೊಂದು ಭಯ ಪಟ್ಕೊಂಡಿದ್ದೀರಾ, ಶುಗರ್ ಬಂದರೆ ತಾನೇ ಏನಾಗೋಗುತ್ತೆ ನಿಮಗೆ ಅಂದ್ಕೊಂಡೆಲ್ಲ ಹೇಳಿದ್ರು. ಆವಾಗ ನನಗೇನೋ ಒಂಥರ ಭಯನೇ ಆಯ್ತಿತ್ತು. ಆಮೇಲೆ ಹೇಳಿದ್ರು, ಶುಗರ್ ಇಲ್ಲ, ಏನಿಲ್ಲ, ಅದು ಮೊದಲನೇ ರಿಪೋರ್ಟು ತೋರಿಸ್ತೆ, ಅದು ಬಾರ್ಡರ್ ಲೈನಲ್ಲಿ ಇತ್ತು ಅಂದಿದ್ರೆ ನೀವು ಡಯಟ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿದ್ದೀರಾ, ಸರಿ ಅದೇ ಡಯಟ್ ಫಾಲೋ ಮಾಡಿ, ಮತ್ತು ಯಾವುದೇ ಮೆಡಿಷನ್ ಕೊಡಲ್ಲ ಅಂದರು. ನನಗೆ ಬೇರೆ ಥರ ಸುಸ್ತಾಗೋದು ಇದೆಲ್ಲ ಇತ್ತು ನೋಡಿ, ತಲೆ ಸುಸ್ತಾಗೋದು, ತುಂಬ ಒಂಥರ ಮಲ್ಕೊಂಡ್ರೆ ಮಲ್ಕೊಳ್ಳೇಬೇಕು, ಎದ್ದು ನಡೆದಾಡೋಕ್ಕೆ ಕಾಲು ನೋವು, ಸೊಂಟ ಇದೆಲ್ಲ ಬರ್ತಾಯಿತ್ತಲ್ಲ,
ಅವ್ರು ಹೇಳಿದ್ರು, ನಿಮಗೆ ಗರ್ಭಕೋಶ ಮತ್ತು ನ್ಯೂಟ್ರಿ ಎರಡೂ ತೆಗೆದಿರೋದ್ರಿಂದ ಅದು ಮೂಳೆಗಳು ಟೊಳ್ಳಾಗ್ತಾ ಬರುತ್ತೆ, ವೀಕ್ ಆಗ್ತಾ ಬರುತ್ತೆ. ಆ ಟೊಳ್ಳಾಗ್ತಾ ಬರಬಾರ್ದಂದರೆ ಒಂದಿಷ್ಟು ಕ್ಯಾಲ್ಸಿಯಮ್ ಸಿಗೋವಂಥ ಹಾಲು ಕುಡಿಬೇಕು, ಮೊಟ್ಟೆ ತಿನ್ನಬೇಕು, ಮತ್ತು ಒಂದಿಷ್ಟೆಲ್ಲ ಹೇಳಿದ್ರು. ಅದೆಲ್ಲ ತಿನ್ನೋದ್ರಿಂದ ನಿಮಗೆ ಕ್ಯಾಲ್ಸಿಯಂ ಬರುತ್ತೆ, ಅದ್ರ ಜೊತೆ ಟ್ಯಾಬ್ಲೆಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಸರಿ ಆಯಿತು ಅಂತ ಹೇಳ್ಬಿಟ್ಟು 3 ತಿಂಗಳು ನನಗೆ ಟ್ಯಾಬ್ಲೆಟ್ ಕೊಟ್ಟರು. 2 ಥರ ಟ್ಯಾಬ್ಲೆಟು 3 ತಿಂಗಳು, ಒಂದು 10 ದಿನ ತೊಗೊಂಡು ಬಿಟ್ಬಿಡೋದು, ಮತ್ತು ಇನ್ನು 3 ತಿಂಗಳು ಕಂಟಿನ್ಯೂ ತಗೊಳ್ಳಿ ಇದನ್ನು. ಮತ್ತು ಹಾರ್ಮೋನ್ಸ್ದು ನಾವು ರೆಗ್ಯುಲರಾಗಿ ತಗೊಳ್ತಿದ್ರೆ ಆ ಮೆಡಿಷನ್ ಕೂಡ ಚೇಂಜ್ ಮಾಡಿ ಬೇರೆ ಅದೇ ಮೆಡಿಷನ್ ಬೇರೆ ಯಾವುದೋ ಕೊಟ್ಟರು, ಇದು ರೆಗ್ಯುಲರಾಗಿ ತಗೊಳ್ಳಿ ಅಂತ ಹೇಳ್ಬಿಟ್ಟು. ನನ್ನ ಒಂದು ಇದಕ್ಕೆ ನಾನು ಕೇಳ್ಕೊಂಡಿದ್ದಿಷ್ಟೇ, ನಾನು ನಂಬಿದ ದೇವರು ನನಗೆ ನಿಜವಾಗ್ಲೂ ನನಗೆ ಕೈ ಬಿಡಲ್ಲ ಅಂತ. ನಾನು ಯಾಕೆಂದರೆ ನಾನು ತುಂಬ ರಾಯರನ್ನ ನಂಬ್ತೀನಿ. ನಾನು ಯಾವಾಗ್ಲೂ ನಮ್ಮಪ್ಪನ ನಾನು ಅರಕೆ ಕೂಡ ಮಾಡಿಕೊಂಡೆ, ಇಲ್ಲ ತಂದೆ ಜೀವನದಲ್ಲಿ ಇಷ್ಟೊಂದು ನೊಂದು ಬೆಂದು ಕಾಯಿಲೆ ಅಂದ್ಕೊಂಡು ಎಲ್ಲರೂ ಕೂಡ ಆಡ್ಕೊಂಡಿದ್ದಾರೆ. ಅವಳ ಕೈಲಿ ಏನು ಕಿತ್ತು ದಬಾಕೋಕ್ಕಾಗುತ್ತೆ, ಅವಳ ಕೈಲಿ ಏನು ಮಾಡೋಕ್ಕಾಗುತ್ತೆ. ನಿಜ ನಾನು ಏನು ಕಿತ್ತು ದಬಾಕಿಲ್ಲದೆ ಇರ್ಬೋದು, ಮಾಡದೇ ಇರ್ಬೋದು, ಮನೆನಾದರೂ ನಡ್ಸ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ಯಾರ ಹತ್ರನೂ ಹೋಗಿ ಒಂದು ನಿಂತ್ಕೊಳ್ದಂಗೆ ನಮ್ಮ ಮನೇನ ನಾನು ಕರೆಕ್ಟಾದ ರೀತಿಲಿ ಜವಾಬ್ದಾರಿಯುತ ಒಬ್ಬ ಹೆಣ್ಮಗಳಾಗಿ ನನ್ನ ಮನೇನ ನಡ್ಸ್ಕೊಂಡು ಬಂದೀನಿ ಇಲ್ಲಿವರೆಗೂ. ಅದು ಬಿಟ್ಟು ನಾನು ಇನ್ನೇನು ಮಾಡಬಾರ್ದು, ನಾನು ಏನೂ ಮಾಡೋಕ್ಕಾಗಲ್ದೇ ಇರ್ಬೋದು. ಎಷ್ಟೋ ಜನ ನನಗೆ ಹುಷಾರಿಲ್ಲದೆ ಇರೋದು ನೋಡಿ, ಕಾಯಿಲೆ ಇವಳಿಗೆ ಏನು ಬರೀ ಕಾಯಿಲೆ, ಅವಳಿಗೋಸ್ಕರನೇ ಅವ್ರ ಮನೇಲಿ ದುಡ್ದದೆಲ್ಲ ತೊಗೊಂಡೋಗಿ ಅವಳಿಗೆ ಹಾಸ್ಪಿಟಲ್ ಕಟ್ಟಬೇಕು, ಯಾವಾಗಲೂ ಇದೇ ಆಯಿತು, ಅವ್ರು ಇನ್ನೇನು ಬದುಕೋಕ್ಕಾಗುತ್ತೆ, ಇನ್ನೇನು ಮುಂದೆ ಬರೋಕ್ಕಾಗುತ್ತೆ ಅಂತ ಆಡಿಕೊಂಡು ನನ್ನ ಕಣ್ಣು ಮುಂದೆ ನಗದವರು ಕೂಡ ಇದ್ದಾರೆ. ಅವ್ರ ಆಶೀರ್ವಾದ ಅಂತಲೇ ತಿಳ್ಕೊಳ್ತೀನಿ. ನಿಜವಾಗ್ಲೂ ನಾನು ಅವ್ರ ಅಟ್ಯಾಚ್ ಅಲ್ದಿಂದಲೇ ನಾನು ಸ್ವಲ್ಪ ಎದ್ದು ಸ್ವಲ್ಪ ಎಲ್ಲ ಮಾಡಿಕೊಂಡು ಸ್ವಲ್ಪ ಖುಷಿಯಾಗಿರೋಕ್ಕೆ ನಾನು ಟ್ರೈ ಮಾಡೋದು. ಅವ್ರು ಆಡ್ಕೊಳ್ತಿದ್ರಲ್ಲ, ಇಂಥವ್ರ ಮುಂದೆ ನಾನು ಆಡ್ಕೊಳ್ಳೋರ ಮುಂದೆ ನಾನು ಯಾವಾಗಲೂ ಕಾಲಡಿ ಬಿದ್ದಿರಬಾರ್ದು, ನಾನು ಚೆನ್ನಾಗಿರಬೇಕು ಅಂತಲೇ ಎಷ್ಟೋ ಪ್ರಯತ್ನ ಪಟ್ಟು ನಾನು ಇವಾಗಲೂ ಕೂಡ ಬದುಕ್ತಿರೋದು. ಅವತ್ತು ರಾಯರ ಮುಂದೆ ಕೂತ್ಕೊಂಡು ಕೂಡ ನಾನು ಕಣ್ಣೀರು ಹಾಕ್ಬಿಟ್ಟಿದ್ದೀನಿ. ಯಾಕಪ್ಪ ನನಗೆ ಇಷ್ಟೊಂದು ನೋವು ಕಷ್ಟನ ಕೊಡ್ತಾ ಇದೆಯಾ, ಇನ್ನೇನೇ ಆದರೂ ಪರವಾಗಿಲ್ಲ, ಈ ಥರ ನನಗೆ ಆರೋಗ್ಯದಲ್ಲಿ ಇಷ್ಟೊಂದು ಬದಲಾವಣೆಯನ್ನು ತೋರ್ತಿದೆ ಅಂತಂದೆ. ನನಗಿದೊಂದು ಶುಗರು ಇನ್ನೊಂದು ಮತ್ತೊಂದು ಅಂತ ನನಗೆ ಬರೋದು ಬೇಡಪ್ಪ, ಇವಾಗಲೇ ಇಷ್ಟು ಮೆಡಿಷನ್ ತಗೊಳ್ತಿದ್ದೀನಿ, ನನಗೆ ಆರೋಗ್ಯ ಒಂದು ಕೊಡಪ್ಪ ಅಂದ್ಬಿಟ್ಟು ನಿಜವಲ್ಲ ಅವತ್ತು ಸ್ಟ್ರಾಂಗಾಗಿ ಪೂಜೆ ಮಾಡಿ ರಾಯರಿಗೆ ಒಂದು ಅರಕೆನ ಒಪ್ಕೊಂಡು ಮತ್ತೆ ಅಲ್ಲಿ ಅವರ ಅಲ್ಲಿ ಸನ್ನಿಧಿಗೆ ಬರ್ತೀನಿ ನಾನು ಅಂತ ಹೇಳಿ ನಾನು ಅರಕೆನ ಮಾಡಿಕೊಂಡು ಇದ್ದೆ. ಆವಾಗಿಂದ ಹೆಲ್ತು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ನಿಜವೂ ನಾನು ರಾಯರನ್ನ ನಂಬ್ತೀನಿ. ನನ್ನ ತಂದೆ ಆಶೀರ್ವಾದ ಇದ್ದರೆ ಖಂಡಿತ ನನಗೆ ಒಳ್ಳೇದು ಆಗೇ ಆಗುತ್ತೆ ಅಂತ ಒಂದು ಭರವಸೆ ಕೂಡ ನನಗಿದೆ. ಆಮೇಲಿಂದ ನಾನು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ಮೇಲೆ ಇವಾಗ ಆರಾಮಾಗಿ ನಿಜವಾಗ್ಲೂ ಖುಷಿ ಕೂಡ ಆಯಿತು. ಈ ಮಾಮೂಲಿ ಈ ನೋವುಗಳು ನನಗೆ ಇದ್ದೇ ಇರ್ತಾವೆ. ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಂದಾರಲ್ವ, ಈ ಕಾಲು ನೋವು, ಬ್ಯಾಕ್ ಪೇನು, ಸುಸ್ತು, ನಾನು ಸುಸ್ತು ಅಂತಿರೋದಕ್ಕೆ ಮೆಡಿಸಿನ್ ಚೇಂಜ್ ಮಾಡಿರೋದು. ಇದೆಲ್ಲ ಸ್ವಲ್ಪ ಇರೋವಂಥದ್ದೇ. ಇದನ್ನೆಲ್ಲ 100% ಸರಿ ಮಾಡಿಕೊಡ್ತೀವಿ ಅಂತ ಯಾವುದೇ ಡಾಕ್ಟ್ರ್ ನನಗೆ ಭರವಸೆ ಕೊಡೋಕ್ಕಾಗಲ್ಲಲ್ವ. ಹಾಗಾಗಿ ಇದರಲ್ಲೇ ಖುಷಿ ಪಡೋಣ, ಇಷ್ಟು ಆರೋಗ್ಯ ಕಾಪಾಡ್ಕೊಳ್ಳೋಣ ಇನ್ನು ಮುಂದೆ ಅಂತ ನನಗೂ ಅಂತ ಅನ್ನಿಸ್ತು. ಆ ದೇವರ ಆಶೀರ್ವಾದ, ನಿಮ್ಗಳ ಆಶೀರ್ವಾದ, ಪ್ರೀತಿ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ನಾನು ಇನ್ನೂ ಸ್ವಲ್ಪ ಇವಾಗ ಹೆಲ್ತ್ ಹಾಳು ಮಾಡ್ಕೊಡೋದೆ. ನಾನು ಯೂಟ್ಯೂಬೆಲ್ಲ ಬಿಟ್ಟು ಸ್ವಲ್ಪ ಮೂಲೆಯಲ್ಲಿ ಅದೇ ಇದು ಯೋಚನೆ ಮಾಡ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ನನ್ನ ಹೆಲ್ತ್ ಕೂಡ ಹಾಳಾಯಿತು ಅಂತ ಅಂದ್ಕೊಳ್ತೀನಿ. ಇನ್ಮೇಲೆ ನಾನು ವಿಡಿಯೋ ಕೂಡ ಮಾಡ್ತೀನಿ. ನಿಮ್ಗಳ ಪ್ರೀತಿ, ನಿಮ್ಗಳ ಆಶೀರ್ವಾದ ಇರಲಿ. ಮತ್ತು ಕನ್ನಡದಲ್ಲಿ ಕಮೆಂಟ್ ಮಾಡಿ, ಯಾಕೆ ನಿಮಗೂ ಗೊತ್ತು ನಾನೇನು ಜಾಸ್ತಿ ಓದ್ಕೊಂಡಿಲ್ಲ. ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಕೂಡ ಕೊಡಲ್ಲ. ಕನ್ನಡದಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ ಬಾಯ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.